ನಾವೆಲ್ಲರೂ ಕೂಡಿ 2 ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೈಸ್ಕನು ಗಲ್ಯಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಓಕೆ, ಮಾರ್ಕನನ್ನು ಸಂಗಡ ಕರೆಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ಸಾಕು ಪ್ರಿಯರೇ, ಇನ್ನು ಚಿಕ್ಕ ಪ್ರಾರ್ಥನೆ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ ಸ್ತೋತ್ರವು. ಓದಿರುವ ಈ ವಾಕ್ಯವನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಪವಿತ್ರ ಆತ್ಮನ ಶಕ್ತಿ ಬಲದಿಂದ ನಮ್ಮನ್ನು ತುಂಬಿಸಿ, ನೀನೇ ನಮ್ಮ ಜೊತೆಯ ಗಾರನಾಗಿದ್ದು ಮಾತಾಡಿ ನಮ್ಮನ್ನು ತೃಪ್ತಿಪಡಿಸಿ, ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ, ನಮ್ಮ ಜೀವನಗಳನ್ನು ಎಚ್ಚರಗೊಳಿಸಿಕೊಳ್ಳೋದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಪವಿತ್ರಾತ್ಮನ ಶಕ್ತಿ ಸಹಾಯದಿಂದ ನೀನೇ ನಮ್ಮ ಜೊತೆಗೆ ಮಾತಾಡಿ, ದೇವರೇ ಮಾತಾಡುವ ಪ್ರತಿ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಶಕ್ತಿ ಸಹಾಯವನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಿಂದ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್. ತಿಮೋತಿಗೆ ಪತ್ರಿಕೆಯನ್ನು ಬರಿತಾ ಇರುವ ದ ಗ್ರೇಟ್ ಪೌಲ್ ದಮಸ್ಕಸ್ ಮಾರ್ಗದಲ್ಲಿ ಹೋಗುತ್ತಿರುವಾಗ ಸಭೆಯನ್ನು ಶ್ರಮೆಗೆ ಒಳಗೆ ಪಡಿಸೋದಕ್ಕೆ ಹೋಗುತ್ತಿರುವಾಗ, ವಿಶ್ವಾಸಿಯರನ್ನು ಶ್ರಮೆಗೆ ಗುರಿ ಮಾಡೋದಕ್ಕೆ ಯೋಚನೆ ಇಟ್ಕೊಂಡು ಹೋಗುತ್ತಿರುವ ಸೌಲನನ್ನು ದೇವರು ಹಿಡಿದು ತನ್ನ ಮಗನಾಗಿ ಮಾಡಿಕೊಂಡಿರ್ತಾನೆ. ಕ್ರೂರನು. ದೇವರು ನಂಬಿದ ಮಕ್ಕಳೆಂದರೆ ಸೌಲನಿಗೆ ಇಷ್ಟವಿಲ್ಲ. ಸೌಲನು ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡೆಯುವನು. ಧರ್ಮಶಾಸ್ತ್ರದಲ್ಲಿ ಏನು ಬರಲ್ಪಟ್ಟಿದೆ ಅಂತಂದರೆ, ಯೆಹೋವ ದೇವರನ್ನು ಮಾತ್ರವೇ ಆರಾಧಿಸಬೇಕು, ಮತ್ತೊಬ್ಬ ದೇವರನ್ನು ನೀವು ಆರಾಧಿಸಬಾರದು ಅಂತ ಬರಲ್ಪಟ್ಟಿದೆ. ಆದರೆ ಅದೇ ಧರ್ಮಶಾಸ್ತ್ರದಲ್ಲಿ ಒಬ್ಬ ಮಗ ಹುಟ್ಟಿ ಬರುತ್ತಾನೆ, ಆತನೇ ನಿಮಗೆ ರಕ್ಷಕನಾಗಿರುತ್ತಾನೆ, ಆತನನ್ನೇ ನೀವು ಆರಾಧಿಸಬೇಕು ಅಂತ ಬರಲ್ಪಟ್ಟಿದೆ ಯೆಶಾಯ ಬರೆದ ಗ್ರಂಥದಲ್ಲಿ. ಆದರೆ ಅನೇಕರು, ಯೂದ ಜನಾಂಗರು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು, ಅಯ್ಯೋ ನಾವು ಈ ಯೇಸುವನ್ನು ನಂಬೋದಿಲ್ಲ, ನಮ್ಮ ಯೆಶಾಯ ಬರೆದ ಗ್ರಂಥದಲ್ಲಿರುವ ಆ ಬರುವ ಮೆಸ್ಸಯ್ಯ, ಆ ಬರುವ ರಕ್ಷಕನು ಈ ಯೇಸು ಕ್ರಿಸ್ತನು ಅಲ್ಲ ಅಂತ ಎಲ್ಲರೂ ತೃಣೀಕರಿಸಿದರು. ಇವನು ನಮ್ಮ ಮರಿಯಲ ಗರ್ಭದಲ್ಲಿ ಜನ್ಮಿಸಿದ್ದವನಲ್ಲ, ಚಿಕ್ಕವಾಗಲಿಂದ ಇವನನ್ನು ನೋಡಿದ್ದೀವಿ ನಾವು, ಚಿಕ್ಕವಾಗಲಿಂದ ನಮ್ಮ ಜೊತೆಗೆ ಸ್ನೇಹಿತವಾಗಿ ಇದ್ದಿದ್ದವರು ಇವರು, ನಮ್ಮ ಜೊತೆಗೆ ದೇವರ ಆಲಯಕ್ಕೆ ಬರ್ತಿದ್ದ ಯೇಸು, ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದ ಯೇಸು ಕ್ರಿಸ್ತನು. ಅಯ್ಯೋ ಇವರ ತಂದೆ, ಇವರ ತಾಯಿ ಜೊತೆ ನಾವು ನೋಡಿದ್ದವರು, ಇವರ ಅಣ್ಣ ತಮ್ಮಂದಿರನ್ನು ನಮ್ಮ ಜೊತೆ ನೋಡಿದ್ದವನು. ಇದ್ದಾಗೆಯೇ ಲೋಕರಕ್ಷಕನು ಹೇಗಾಗ್ತಾನೆ ಅಂತ ಯೂದ ಜನಾಂಗರಲ್ಲಿ ಒಂದು ಕೋಪ ಬಂದುಬಿಡ್ತು. ನಮ್ಮ ಮನೆಯಲ್ಲಿ, ನಮ್ಮ ಓನೆಯಲ್ಲಿ ತಿರುಗೋ ಒಬ್ಬ ಮನುಷ್ಯನು ಲೋಕರಕ್ಷಕನಾಗ್ತಾನಂದರೆ ನಾವು ಹೇಗೆ ನಂಬ್ತೀವಿ ಅಂತ ಒಂದು ಗೋಲಾಟ ಶುರುವಾಯಿತು. ಅದೇ ಕೋಪ, ಅದೇ ಆಕ್ರೋಶವು ಪೌಲಲ್ಲಿ ನೋಡ್ತೀವಿ. ಯಾಕಂದರೆ ಪೌಲನು ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡೆಯುವನು. ಆದರೆ ಆ ಪೌಲನಲ್ಲಿ ಏನಿದೆ? ಕ್ರೂರತ್ವವಿದೆ, ವಿರುದ್ಧತ್ವವಿದೆ, ಕೆಟ್ಟ ಯೋಚನೆ ಇದೆ, ಪಾಪ ಮಾಡೋ ಗುಣಲಕ್ಷಣಗಳಿದ್ದಾವೆ. ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯೋ ಪೌಲನಲ್ಲಿ ಇವೆಲ್ಲ ಕೆಟ್ಟ ಗುಣಗಳು ಹೇಗೆ ಬಂತು? ಯಾರಿಗೆ ಅರ್ಥ ಆಗ್ತಾ ಇಲ್ಲ, ಯೂದ ಜನಾಂಗರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಲ್ಲಿರುವ ಈ ಕೆಟ್ಟ ಸ್ವಭಾವ ಯಾಕೆ ಹೋಗ್ತಾ ಇಲ್ಲ? ಅದಕ್ಕೆ ತಾನೇ ನಿಮ್ಮಲ್ಲಿರುವ ಕೆಟ್ಟ ಸ್ವಭಾವವನ್ನು ತೆಗೆದುಹಾಕಲು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿರೋದು. ನಿಮ್ಮಲ್ಲಿ ಸಂಪೂರ್ಣ ಬದಲಾವಣೆ ಬರಬೇಕಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿ ಬಂದಿರೋದು. ಅದಕ್ಕೆ ನೀವು ಯಾಕೆ ನಂಬ್ತಾ ಇಲ್ಲ ಅಂತ ಯೇಸು ಸ್ವಾಮಿ ಅಂದರು. ದೀಕ್ಷಾ ಸ್ನಾನ ಯೋಹಾನನು ಸಹ ಅಂದರು, ಪ್ರವಾದಿ. ಆದರೂ ಯಾರೂ ನಂಬಲಿಲ್ಲ. ಯೇಸು ಸ್ವಾಮಿ ಮರಣವನ್ನು ಹೊಂದಿದರು. ಲೋಕದಲ್ಲಿರೋ ಎಲ್ಲ ಅವಮಾನಗಳನ್ನು ತಡೆದು ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಸೇರಿಸೋದಕ್ಕೆ
ಆತನು ನಮಗೋಸ್ಕರ ಪ್ರಾಣ ಬಿಟ್ಟು 3ನೇ ದಿನದಲ್ಲಿ ಎದ್ದು ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಆದರೂ ನಂಬಲಿಲ್ಲ. ಕೆಲವರು ಮಾತ್ರವೇ ನಂಬಿದರು. ಸತ್ತೋಗಿರುವ ಯೇಸು ಸ್ವಾಮಿ ಎದ್ದಿದ್ದಾನೆ ಅಂತ ನಂಬಿಕೆ ಯಾರಲ್ಲಿ ಬಂತು? ಆ ದಿನ ರಾತ್ರಿ ಹಗಲು ಆ ತೋಟೆಯಲ್ಲಿ ಹೋಗಿದ್ದ ಜನರಿಗೆ ಬಂತು. ಅವ್ರಿಗೂ ಗೊತ್ತಾಗಲಿಲ್ಲ. ಅವರು ಸಹ ಯಾವುದೋ ಒಂದು ಅನುಮಾನದಲ್ಲಿದ್ದರು. ಆದರೆ ಆ ದಿನ ಒಂದು ನಂಬಿಕೆ ಉಂಟು ಬಂದಿದೆ, ಒಂದು ವಿಶ್ವಾಸ ಹುಟ್ಟು ಬಂದಿದೆ. ಏನು ಗೊತ್ತಾ? ಮರಣವನ್ನು ಹೊಂದಿದ ಯೇಸು ಕ್ರಿಸ್ತನು ಬಂದು ಮರಿಯಳ ಜೊತೆಗೆ ಮಾತಾಡ್ತಾನೆ. ಮಗಳೇ, ನೀನು ಯಾಕೆ ಅಳ್ತಾ ಇದೀಯಾ? ವೈ ಯು ಕ್ರೈಯಿಂಗ್ ಮೈ ಡಾಟರ್? ನೀನು ಯಾಕೆ ದುಃಖದಲ್ಲಿದೀಯಾ? ನೀನು ಯಾಕೆ ಕಣ್ಣೀರು ಬಿಡ್ತಾ ಇದೀಯಾ? ಈಗೋ ನಾನೇ ಅಂತ ಹೇಳ್ತಾನೆ. ಅಯ್ಯೋ, ಆ ಮಗಳಿಗೆ ಎಷ್ಟು ಸಂತೋಷವಾಯಿತು, ಎಷ್ಟು ಆನಂದವಾಯಿತು. ಓಡ್ಕೊಂತ ಶಿಷ್ಯರ ಕಡೆ ಬಂದು ಹೇಳಿದ್ರೆ ಶಿಷ್ಯರಿಗೂ ಸಹ ನಂಬಿಕೆ ಆಗಲಿಲ್ಲ. 3.5 ವರ್ಷ ದೇವರ ಜೊತೆಗೆ, ಯೇಸು ಕ್ರಿಸ್ತನ ಜೊತೆಗೆ ಇದ್ದಿದ್ದ ಶಿಷ್ಯರಿಗೇನೆ ನಂಬಿಕೆ ಬರ್ತಾ ಇಲ್ಲ. ಇನ್ನು ಯೂದ ಜನಾಂಗರು ಏನು ನಂಬ್ತಾರೆ? ನಮ್ಮ ಪರಿಸ್ಥಿತಿ ಹೇಗಿದೆ? ಆ ಶಿಷ್ಯರಾಗಿದೆ. ಎಷ್ಟೋ ವರ್ಷಗಳಿಂದ ನಾವು ಪ್ರಾರ್ಥನೆಗೆ ಬರ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ನಾವು ದೇವರನ್ನು ಆರಾಧಿಸ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ನಾವು ಯೇಸು ಕ್ರಿಸ್ತನನ್ನು ಘನಪಡಿಸ್ತಾ ಇದ್ದೀವಿ. ಆದರೂ ಆ ಯೇಸು ಕ್ರಿಸ್ತನನ್ನು ಸರಿಯಾದ ರೀತಿಯಿಂದ ನಾವು ತಿಳಿದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಸಂತೋಷ. ಯೇಸು ಕ್ರಿಸ್ತನ ಮೇಲೆ ನೀವೆಲ್ಲರೂ ನಂಬಿಕೆ ಇಟ್ಟಿದ್ದೀರಾ, ನಾವೆಲ್ಲರೂ ನಂಬಿಕೆ ಇಟ್ಟಿದ್ದೀವಿ. ಬಟ್ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ಎಷ್ಟು ಜನರು ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಆತನ ಮನಸ್ಸನ್ನು, ಆತನ ಪ್ರೀತಿಯನ್ನು, ಆತನ ದುಃಖವನ್ನು, ಆತನ ನೋವನ್ನು ನೀನು ಅರ್ಥ ಮಾಡಿಕೊಳ್ತಾ ಇದೀಯಾ? ತುಂಬ ಜನರು ಈ ದಿನವೂ ಯೇಸು ಕ್ರಿಸ್ತನನ್ನು ನಂಬಿದ ವಿಶ್ವಾಸಿಗಳಾಗಿ ನಾವಿದ್ದೇವೆ. ಸಭೆಗಳಿಗೆ ಬರ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಪವಾಸ ಪ್ರಾರ್ಥನೆಯಲ್ಲಿ ಬರ್ತಾ ಇದ್ದೇವೆ, ಬೈಬಲ್ ಹಿಡ್ಕೊಳ್ತಾ ಇದ್ದೇವೆ, ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ. ಆದರೆ ನಿನ್ನ ಯೇಸುವನ್ನು ನೀನು ಅರ್ಥ ಮಾಡಿಕೊಂಡಿದೆಯಾ? ಈಗ ನಾವು ಅನ್ಬೋದು, 3.5 ವರ್ಷ ಯೇಸು ಕ್ರಿಸ್ತನ ಜೊತೆಗೆ ಇದ್ದಿದ್ದವರೇ ಅರ್ಥ ಮಾಡಿಕೊಳ್ಳಿಲ್ಲ, ಈಗ ನನಗೆ ಯಾವಾಗ ಅರ್ಥ ಆಗತ್ತೆ ಅಂತ ನಾವು ಅನ್ಕೋಬಹುದು. ಪ್ರಿಯರೇ, ಈ ಒಂದು ಕಲ್ಪನೆಯಲ್ಲಿ ನೀವು ಜೀವಿಸಬೇಡ್ರಿ. ಇಂಥ ಒಂದು ಯೋಚನೆಗಳಲ್ಲಿ ನೀವು ಇರಬೇಡ್ರಿ. ದೇವರು ನಿಮಗೆ ಕೊಟ್ಟಿರುವ ಜೀವನ ಯಾಕೆ ಗೊತ್ತಾ? ದೇವರು ಈ ವಾಕ್ಯವು ನಿಮಗೆ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಆತನನ್ನು ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ. ಆತ್ಮದಿಂದ, ಸತ್ಯದಿಂದ ಏನು ಮಾಡಬೇಕು? ನಾವು ಆರಾಧಿಸಬೇಕು. ಯಾವಾಗ ಮಾಡ್ತೀಯ ನೀನು? ಎಲ್ಲರ ಜೊತೆ ನಾವು ಆಡ್ತಾ ಇದ್ರೆ ಆತ್ಮದಿಂದ, ಸತ್ಯದಿಂದ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೋಬಹುದು. ಬಟ್ ಅದಲ್ಲ. ಯಾವಾಗ ನೀನು ದೇವರನ್ನು ಅರ್ಥ ಮಾಡಿಕೊಳ್ತೀಯೋ, ಯಾವಾಗ ಯೇಸು ಕ್ರಿಸ್ತನನ್ನು ನೀನು ಹೃದಯ ಅಂತರಂಗದಿಂದ ನೀನು ಅರ್ಥ ಮಾಡಿಕೊಳ್ತೀಯೋ, ಆವಾಗಲೇ ನಿನ್ನ ದೇವರನ್ನು ಆತ್ಮದಿಂದ, ಸತ್ಯದಿಂದ ಆರಾಧಿಸಬಹುದು. ಫಿಲಿಪಿಯ ಬರೆದ ಪತ್ರಿಕೆಯಲ್ಲಂತ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಎಲ್ಲರೂ ತಮ್ಮ ಸ್ವಯ ಲಾಭಗಳಲ್ಲಿ, ಸ್ವಯ ಕೆಲಸಗಳಲ್ಲೇ ಮುಳುಗಿದ್ದಾರೆ. ಆದರೆ ನಿಜವಾದ ರೀತಿಯಿಂದ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬಿದ ಜನರು ಎಲ್ಲಿ ಕಾಣಿಸ್ತಾರೋ ಅಲ್ಲಿ ಅವರನ್ನು ಸಾಯಿಸಬೇಕು ಅಂತ ಯೂದ ಜನಾಂಗರು, ಅನ್ಯರು ಓಡ್ತಾ ಇದ್ದಾರೆ. ಅವರಲ್ಲಿ ಒಬ್ಬನು ಬಂದ, ಸೌಲನು ಅಂತ. ಆ ಸೌಲನು ಸಹ ಆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಯೇಸು ಕ್ರಿಸ್ತನನ್ನು ನಂಬಿದ್ದವರನ್ನು ಸಾಯಿಸಬೇಕಂತ ತಿರುಗ್ತಾ ಇದ್ದ. ಆ ಒಂದು ದಿನ ಆ ದೇವರು ಆ ಮಗನನ್ನು ಹಿಡಿದುಕೊಂಡ. ದಿಸ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ದ ಪೌಲ್ಸ್ ಲೈಫ್ ಹಿಸ್ಟ್ರಿ. ದೇವರ ನಂಬಿದ ಮಕ್ಕಳನ್ನು ಶಪಿಸೋದಕ್ಕೆ, ಕೊಲ್ಲೋದಕ್ಕೆ, ಗಾಯಪಡಿಸೋದಕ್ಕೆ ಹೋಗುತ್ತಿರುವ ಆ ಮಗನನ್ನು ಆ ದೇವರು ಹಾರಿಸಿಕೊಂಡಿದ್ದಾನೆ. ಇದೂ ನಂಬಿಕೆ ಆಗಲಿಲ್ಲ ಅನೇಕ ಜನರಿಗೆ. ಸಭೆಗಳಿಗೆ ಬೆಂಕಿ ಹಚ್ತಿದ್ದ. ಯಾವಾಗ ಅವನು ಯೇಸು ಕ್ರಿಸ್ತನ ಶಿಷ್ಯನಾಗ್ಬಿಟ್ಟಿದ್ದಾನಪ್ಪ ಅಂತ ನಂಬಿಕೆ ಆಗಲಿಲ್ಲ. ನಿನ್ನ ಜೀವನದಲ್ಲಿ
ನೀನು ದೇವರನ್ನು ನಂಬಿ ದೇವರ ವಿಶ್ವಾಸದಲ್ಲಿ ನಡೆಯುವಾಗ ತುಂಬ ಜನರು ನಿನ್ನನ್ನು ನಗಬಹುದು. ಬಹುಶಃ ನಿನ್ನ ಮೇಲೆ ನಂಬಿಕೆ ಇಲ್ಲದೇ ಇರಬಹುದು. ಬಾಧೆ ಪಡಬೇಡ. ಪೌಲನು ಟೆನ್ಷನ್ ತಗೊಳ್ಳಿಲ್ಲ. ಸ್ಥಿರಚಿತ್ತನಾಗಿ ದೇವರಲ್ಲಿದ್ದ, ಸ್ಥಿರಚಿತ್ತನಾಗಿ ದೇವರನ್ನು ಆರಾಧಿಸಿದ. ಲೋಕ ಏನಾದರನ್ಲಿ ನಾನು ನನ್ನ ದೇವರಲ್ಲಿ ಬಲವಾಗಿ ಇರ್ತೀನಂತ ದೇವರ ಸಹವಾಸದಲ್ಲಿ, ದೇವರ ಆಲಯಕ್ಕೆ, ದೇವರ ಪ್ರಾರ್ಥನೆಯಲ್ಲಿ ಬಲವಾಗಿ ಬರ್ತಿದ್ದ. ಆ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಿನ್ನನ್ನು ತೊಳೆದು ತನ್ನ ಪ್ರಿಯನಾಗಿ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ತನ್ನ ಮಗನಾಗಿ ಮಾಡಿಕೊಂಡಿದ್ದಾನೆ. ಲೋಕವು ಏನಾದರೂ ಅನ್ಕೊಳ್ಳಿ, ನಿನ್ನನ್ನು ನಡೆಸುವ ಬಾಧ್ಯತೆ ಯಾರದು? ದೇವರದು. ಆತನ ಚಿತ್ತದಲ್ಲಿ ನಡೆಸುವ ಬಾಧ್ಯತೆ ಯಾರದು? ಆ ದೇವರದು. ಅದಕ್ಕೆ ಪೌಲನು ಧೈರ್ಯವಾಗಿದ್ದ, ದೇವರು ಹೇಳಿದ್ದನ್ನೇ ಮಾಡ್ತಿದ್ದ. ಆ ಪೌಲನ ಜೀವನದಲ್ಲಿ ಒಂದು ಸೇವೆ ಬಲವಾಗಿ ನಡೀತಾ ಇದ್ದರೆ, ಒಂದು ಸೇವೆ ಕಾರ್ಯಕ್ರಮಗಳಲ್ಲಿ ಬಲವಾಗಿ ನಡೀತಾ ಇದ್ದರೆ ಅನೇಕ ಶಿಷ್ಯರು, ಅನೇಕ ಸಹಕಾರಿಗಳಾಗಿ ಬಂದಿದ್ದರು. ಪೌಲನೇ, ನಾನು ನಿಮ್ಮ ಜೊತೆ ಸೇವೆ ಮಾಡ್ತೀನಪ್ಪ ಅಂತ. ಪೌಲನಿಗೆ ತುಂಬ ಸಂತೋಷ ಆಯಿತು. ಅಯ್ಯೋ, ಇವತ್ತು ನಾನು ಇಲ್ಲಿವರೆಗೆ ಒಬ್ಬನಿದ್ದೆ, ಈಗ ನನ್ನ ಜೊತೆಗೆ ಬಂದ್ರಲ್ಲ ಅಂತ. ಒಂದು ಮನೆಗೆ ಹೋಗಿದ್ಮೇಲೆ ಆ ಮನೆಯಲ್ಲಿ ಒಬ್ಬ ಚಿಕ್ಕ ಯವನಸ್ಥನಾಗಿದ್ದ ಒಬ್ಬ ಹುಡುಗ. ಪೌಲನು ವಾಕ್ಯ ಹೇಳ್ತಾ ಇದ್ರೆ ಆ ಹುಡುಗ ಹಾಗೇ ನೋಡ್ತಾ ಇದ್ದಾನೆ. ಎಷ್ಟು ಅಟ್ರಾಕ್ಟಿವ್ ಆಗಿ ನೋಡ್ತಾ ಇದ್ದಾನೆ. ಪೌಲನು ಹೇಳುವ ಪ್ರತಿ ವಾಕ್ಯವನ್ನು ಮನಸ್ಸಲ್ಲಿ ಇಳಿಸ್ಕೊಳ್ತಾ ಇದ್ದ. ಯಾರು? ಆ ಯವನಸ್ಥನು. ಆ ಒಂದು ಮನೆಯಲ್ಲಿ ಪೌಲನು ದೇವರ ವಾಕ್ಯ ಹೇಳ್ತಾ ಇದ್ರು, ದೇವರ ವಾಕ್ಯದ ಆರಾಧನೆ ನಡೆಸ್ತಾ ಇದ್ರು. ಆ ಮನೆ ಯಾರ್ದು ಗೊತ್ತಾ? ತಿಮೋತಿಯರ ಮನೆ. ದ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್. ಹಲ್ಲೆಲೂಯ. ಅದಕ್ಕೆ ಇಲ್ಲಿವರೆಗೆ ನಾವು ನೋಡಿದ್ವಿ, ಮಕ್ಕಳು ಎಷ್ಟೋ ದೇವರ ಸ್ತುತಿ ಆರಾಧನೆಯಲ್ಲಿ ಭಾಗಸ್ಥರಾಗ್ತಾ, ದೇವರನ್ನು ಘನಪಡಿಸೋದರಲ್ಲಿ, ಇವೆಲ್ಲ ಸೆಟ್ಟಿಂಗ್ ಮಾಡೋದರಲ್ಲಿ, ತೆಗೆಯೋದರಲ್ಲಿ ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೋ. ಖಂಡಿತ ದೇವರ ಸಭೆಯಲ್ಲಿ ಕೆಲಸ ಮಾಡಿದ್ದವರಿಗೆ ತಪ್ಪದೆ ದೇವರ ಫಲವನ್ನು ಕೊಡ್ತಾನೆ. ಹಲ್ಲೆಲೂಯ. ದೇವರು ಬರೆದಿದ್ದಾನಂದರೆ ಕೊಟ್ಟೇ ಕೊಡ್ತಾನೆ. ಇವತ್ತು ಬೆಳಗ್ಗೆ ನಾವು ಟ್ರಾನ್ಸ್ಲೇಷನ್ಸ್ ಟ್ರಯಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹೆಣ್ಮಕ್ಳು ಎಲ್ಲರೂ, ಯವನಸ್ಥರು, ಗಂಡು ಮಕ್ಕಳು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಆಮೇನ್. ಇನ್ನೂ ಚೆನ್ನಾಗಿ ಬರಲಿ ಅವ್ರ ಬಾಯಿಂದ ಟ್ರಾನ್ಸ್ಲೇಷನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆ ಹುಡುಗ ಭಕ್ತನಾಗ್ಬಿಟ್ಟ, ಫಾಲೋವರ್ ಆಗಿಬಿಟ್ಟ. ಯಾರಿಗೆ? ಪೌಲನಿಗೆ. ಪೌಲ್ ಎಲ್ಲಿ ಹೋದರೆ ಅಲ್ಲಿ ಹೋಗ್ತಿದ್ದ, ಎಲ್ಲಿ ಹಾಡಾಡ್ತಿದ್ರೆ ಅಲ್ಲಿ ಹಾಡಾಡ್ತಿದ್ದ, ಎಲ್ಲಿ ವಾಕ್ಯ ಹೇಳ್ತಿದ್ರೆ ಅಲ್ಲಿ ಜೊತೆಗಾರನಾಗಿರ್ತಿದ್ದ. ಆ ಥರ ಅನೇಕ ಶಿಷ್ಯರು, ಅನೇಕ ಯವನಸ್ಥರು ಅವ್ರ ಜೊತೆಗಾರರಾಗಿದ್ದರು, ಸೇವೆಯಲ್ಲಿ ನಡೀತಾ ಇದ್ರು. ಅವರಲ್ಲಿ ಒಬ್ಬ ದೇಮ ಅಂತ.